A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಅಫ್ಜಲ್ಪುರ ತಾಲೂಕಿನ ಗತ್ತರ್ಗಿ ಗ್ರಾಮದ ಶ್ರೀ ಭಾಗ್ಯವಂತಿ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ 8ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆಯನ್ನು ನೀಡಿದರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಜಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆದಂತಹ ವಿಠ್ಠಲ್ ನಾಟಿಕರ್, ಗ್ರಾಮ ಪಂಚಾಯಿತಿಯ ಸದಸ್ಯರು ಆದಂತಹ ವಿಠ್ಠಲ್ ಇಸ್ಪೂರ್, ಸೈನಿಕ ಮಹೇಶ್ ಹವಳಗ ಅವರು ಮಾತನಾಡಿದರು. ಅದೇ ರೀತಿ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಶಿವಲಿಂಗ ಶರಣರು ತಮ್ಮ ಆಶೀರ್ವಚನವನ್ನು ನೀಡಿದರು. ಅದೇ ರೀತಿ ಈ ಸಂದರ್ಭದಲ್ಲಿ ಭೀಮಾಶಂಕರ್ ಹುಗಾರ್, ಲಕ್ಕಪ್ಪ ನಿಂಬರ್ಗಿ, ಶ್ರೀಶೈಲ್ ಕುರಿ, ಬಾಗಪ್ಪ ಮಾಂಗ್, ಬಾಬು ಪಟೇಲ್, ಮಹಾಂತೇಶ ಬಟ್ಟರ್ಕಿ, ಮಾದೇವಪ್ಪ ಪೂಜಾರಿ, ಸಚಿನ್ ಹವಳಗ, ಬೀರಪ್ಪ ಹೊಸೂರ್, ಮಹಾಂತೇಶ್ ಹುಲ್ಲೂರ್, ಶಿಕ್ಷಕ ಮೈಬೂಬ್ ನರಬೋಳ್, ದವಲ್ಸಾಬ್ ಮನಿಯಾರ್, ಶಿವಕುಮಾರ್ ಹುಗಾರ್, ಮಲ್ಲಿಕಾರ್ಜುನ್ ಕಡ್ಕೋಳ್, ಯಲ್ಲಮ್ಮ ಅರ್ರಕೇರ್, ವಿಜಯಲಕ್ಷ್ಮಿ ಪೂಜಾರಿ, ರಾಣಿ ಕಲ್ಶೆಟ್ಟಿ, ಐಶ್ವರ್ಯ ಸೋಮಜಾಳ್, ಕುಲಸುಮ್ಮ ಪಟೇಲ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ರವಿ ಕಿರಣ್ ಬೆಟ್ಟದ ಜವರಿ, ಸೌಮ್ಯ ಪಟ್ನೆ ಅವರು ಈ ಕಾರ್ಯಕ್ರಮದಲ್ಲಿ ನಿರೂಪಿಸಿ ವಂದಿಸಿದರು. ಇವರಕ್ಕೆ ಈ ಶಾಲೆ ತೆರಿಬೇಕು ಅಂತಕ್ಕಂಥದ್ದು ಇವರ ತಲೆಯಲ್ಲಿ ಹರಿತು ಅಂತಕ್ಕಂಥದ್ದು ನನಗೆ ಸ್ವಲ್ಪ ವಿಚಾರ ಮಾಡಬೇಕಾಗುತ್ತೆ. ಯಾಕಂದ್ರೆ ಅನುದಾನಿತ ಶಾಲೆ ಗುತ್ರಗ ಬಹು ದೊಡ್ಡ ಒಂದು ಗ್ರಾಮ ಪಂಚಾಯಿತಿ ಒಂದು ಗ್ರಾಮ, ಮಕ್ಕಳ ಸಂಖ್ಯೆ ಜಾಸ್ತಿ, ಇಡೀ ಸುತ್ತಮುತ್ತಲ ತಾಲೂಕು ಮತ್ತು ಜಿಲ್ಲೆಯಿಂದ ಬಂದಂತ ಜನರು ಬಹಳ ಇದ್ದಾರೆ. ಇಲ್ಲಿ ಮಕ್ಕಳಿಗೆ ಶಾಲೆ ಬಹಳ ಅವಶ್ಯ ಇದೆ. ಇವರು ಒಂದು ಒಳ್ಳೆಯ ವಿಚಾರವನ್ನು ಇಟ್ಟುಕೊಂಡು ಇದೊಂದು ಶಾಲೆಯನ್ನು ತೆರೆದಿದ್ದಾರೆ. ಅದಕ್ಕೆ ತಮ್ಮ ಮಕ್ಕಳಿಗೆ ಇವತ್ತು ತಾಯಂದಿರು ಬಂದಿದ್ರು. ತಮ್ಮ ಮಕ್ಕಳ ಒಂದು ಶಿಕ್ಷಣವನ್ನು ಯಾವ ತರನಾಗಿ ನಮಗೆ ಇಲ್ಲಿರ್ತಕ್ಕಂಥ ಶಾಲೆಯ ಶಿಕ್ಷಕರು ಶಿಕ್ಷಕಿಯರು ಯಾವ ತರನಾಗಿ ನಮ್ಮ ಮಕ್ಕಳಿಗೆ ತಯಾರು ಮಾಡಿದ್ದಾರೆ, ಯಾವ ತರನಾಗಿ ನಮ್ಮ ಮಕ್ಕಳು ಅಂದ್ರೆ ಒಂದು ಕಲ್ಲು ಬಂದೆ, ಅದರಲ್ಲಿ ಯಾವುದೇ ಮೂರ್ತಿ ಇಲ್ಲ, ಕೈ ಇಲ್ಲ, ಕಾಲು ಇಲ್ಲ, ಏನೂ ಇಲ್ಲ. ಆ ಬಂಡದಲ್ಲೇನು ಕಟಲು 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 ಮೂರ್ತಿ ಮಾಡುವ ಇವತ್ತಿನ ಶಿಕ್ಷಕರು ಎಂಬುವ ಶಿಲ್ಪಿಗಳು ಇವತ್ತು ದಿವಸ ನಮ್ಮ ಮಕ್ಕಳಿಗೆ ತಯಾರು ಮಾಡಿ ಈ ನಮ್ಮ ಮಕ್ಕಳಲ್ಲಿ ಇರ್ತಕ್ಕಂಥ ಏನು ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲಿ ಗೊತ್ತಾಗುತ್ತೆ ನಮ್ಮ ಮಕ್ಕಳ ಏನಿದೆ ಅಂತಕ್ಕಂಥದ್ದು. ಅದಕ್ಕೆ ಈ ಶಿಕ್ಷಣ ಕ್ಷೇತ್ರವನ್ನು ಇನ್ನೂ ಹೆಚ್ಚೆಚ್ಚಿಗೆ ಬೆಳೆಯಲಿ ಅಂತಕ್ಕಂಥದ್ದು ನಾನು ಒಂದು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮತ್ತೆ ಈ ಶಿಕ್ಷಣ ಬಗ್ಗೆ ನಮ್ಮ ಶ್ರೀಪೀಠ ಶ್ರೀಗಳು ಬಹಳ ಚೆನ್ನಾಗಿ ಶಿಕ್ಷಣ ಅಂದ್ರೆ ಏನು ಅಂತಕ್ಕಂಥದ್ದು ಹೇಳ್ತಾರೆ. ನನಗೆ ಸ್ವಲ್ಪ ಸಮಯ ಕೊಟ್ಟಿದ್ರೆ ಅದಕ್ಕೆ ಗತ್ತರ್ಗ ಗ್ರಾಮದ ಎಲ್ಲ ಊರಿನ ಮೇಲೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳಲ್ಲಿಂದ ಒಂದು ವಿನಂತಿಯನ್ನು ನಾವು ಯಾವುದೇ ರಾಜಕೀಯ ಕ್ಷೇತ್ರದಲ್ಲಿ ಇನ್ನೊಂದು ಬೇರೆ ಬೇರೆ ಕ್ಷೇತ್ರದಲ್ಲಿ ನಾವು ಬಹಳ ಮುತುವರ್ಜಿ ವಹಿಸಿ ನಾವು ಪ್ರಯತ್ನ ಮಾಡ್ತೇವೆ. ಅದಕ್ಕಿಂತಲೂ ಬದಲಾಗಿ ನೀವು ಶಿಕ್ಷಣ ಕ್ಷೇತ್ರವನ್ನು ಬೆಳೆಸುವ ಇನ್ನೂ ಹೆಚ್ಚಿಗೆ ಪ್ರಯತ್ನ ಮಾಡಬೇಕು. ಗತ್ತರ್ಗ ಗ್ರಾಮದಲ್ಲಿ ದೈವ ಮತ್ತು ಧರ್ಮದ ಕಾರ್ಯಕ್ರಮಗಳು ಬಹಳಷ್ಟು ನಡೀತಾವೆ ಮತ್ತು ತಾವು ಮಾಡ್ತೇವೆ. ಮತ್ತು ಅದರಂತೆ ಈ ಶಿಕ್ಷಣ ಕ್ಷೇತ್ರದ ಕ್ರಾಂತಿಯನ್ನು ಇನ್ನೂ ನೀವು ಮಾಡಬೇಕು. ಯಾಕಂದ್ರೆ ನನ್ನ ಗ್ರಾಮ, ನಾನು ಸಹ ಇಲ್ಲಿ ಹೈಸ್ಕೂಲ್ ಅನ್ನು ಓದಿದ್ದೀನಿ, ಇನ್ನೂ ಹೆಚ್ಚೆಚ್ಚಿಗೆ ಓದಬೇಕಾಗಿತ್ತು, ನಾವು ಓದಿಲ್ಲ. ನಾವು ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಸರ್ವಂ ಶಾಂತಿ ಶಾಂತಿ ಶಾಂತಿ. ವಿಶುದ್ಧ ಚೈತನ್ಯ ಗಣಪತಿಪಮಧ್ಯಾತ್ಮ ವಿದ್ಯಾ ಪ್ರಕಟ ಸ್ವರೂಪಂ ಅಮೇಯಮಾಯರಣ ಪ್ರತಾಪಂ ಆರಾಧ್ಯದೈವ ಮರಿವಾಳೇಶ್ವರ ಗುರುಸ್ಮರಣಂ. ಮಹಾಜ್ಞಾನಿ ಕರ್ಪೂರ ಮರಿವಾಳೇಶ್ವರನ ಮೊದಲುಗೊಂಡು ಕ್ಷೇತ್ರದ ಅಧಿಷ್ಠಾನ ದೈವವಾಗಿರುವಂತಹ ಆದಿಶಕ್ತಿ ಭಾಗ್ಯವಂತಿಯ ಭವ್ಯವಾದ ದಿವ್ಯವಾದ ಜ್ಞಾನ ಶಕ್ತಿಗೆ ಅನಂತ ದಂಡವತ್ತು ಪ್ರಣಾಮಗಳನ್ನು ಗೈಯುತ್ತ ಭಾಗ್ಯವಂತಿ ದೇವಿಯ ನವೋದಯ ಶಿಕ್ಷಣ ಸಂಸ್ಥೆಯ 27 ವರ್ಷಗಳ ಪರ್ಯಂತರವಾಗಿ ನಡೆಸಿಕೊಂಡು ಬಂದು 8ನೇ ತರಗತಿ ಮಕ್ಕಳಿಗೆ ಬೀಳ್ಕೊಡುವ ಸಮಾರಂಭವನ್ನು ಬಹಳ ಸುಂದರವಾಗಿ ಅತಿಥಿ ಮಹೋದಯರನ್ನ ಪರಿಚಯಿಸಿ ಸತ್ಕರಿಸಿ ಮಕ್ಕಳ ಮನಸ್ಥಿತಿಯನ್ನ, ಪಾಲಕರ ಗುಣಮಟ್ಟವನ್ನ ಎಲ್ಲರಿಗೂ ತೋರಿಸುವಂತಹ ಈ ಒಂದು ಸಂಸ್ಥೆಯ ಕಾರ್ಯ ಬಹಳ ಸುಂದರವಾಗಿರುವಂತಹ ಕಾರ್ಯ. ಇಂಥ ಕಾರ್ಯಕ್ರಮದಲ್ಲಿ
ಪಾಲ್ಗೊಂಡಿರುವಂತಹ ಸಮಸ್ತ ಅತಿಥಿ ಮಹೋದಯರವರೇ, ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರವರೇ, ಮುಖ್ಯ ಗುರುಗಳವರೇ, ಶಿಕ್ಷಕಿಯ ಮಾತೆಯರವರೇ, ಮುದ್ದು ಮಕ್ಕಳೇ, ಪಾಲಕರೇ, ನಿಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ನಮಗ ಈ ಭವ್ಯವಾದ ಭಾರತದ ಪರಂಪರೆಯಲ್ಲಿ ಅನಂತ ಶರಣರು, ದಾರ್ಶನಿಕರು ನಮಗೇನು ಕೊಟ್ಟು ಹೋದ್ರು ಅಂದ್ರ ಬದುಕನ್ನ ಕಟ್ಟಿಕೊಳ್ಳುವಂತ ಅರಿವು, ಜ್ಞಾನವನ್ನ ಕೊಟ್ಟು ಹೋಗಿರುವಂತವರಾದರು. ಇವತ್ತು ನಮ್ಮ ಭಾಗ್ಯವಂತಿ ದೇವಿಯ ನವೋದಯ ಶಿಕ್ಷಣ ಸಂಸ್ಥೆ ಮಕ್ಕಳಲ್ಲಿ ಅಕ್ಷರದ ಅರಿವನ್ನು ಮೂಡಿಸುವಂತಹ ಕಾರ್ಯವನ್ನ ಬಹಳ ಸುಂದರವಾಗಿ ಮಾಡಿಕೊಂಡು ಬಂದಿರುವಂತವರಾಗಿದ್ದಾರೆ. ಇವು ಎಲ್ಲರೂ ಹೇಗ ಅಂತ ಕೇಳಿದ್ರೆ, ಒಂದು ನಾಣ್ಯದ ಮುಖಗಳಿದ್ದಂತ ಒಂದು ಕಡೆ ಅಕ್ಷರದ ಜ್ಞಾನ, ಒಂದು ಕಡೆ ಪಾರಮಾರ್ಥಿಕದ ಜ್ಞಾನ, ಎಲ್ಲರೂ ಮಾತುಗಳು ಹಂಚಿಕೊಂಡಿದ್ದಾರೆ. ಎಲ್ಲರೂ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಇವತ್ತು ನಾವು ನೆನಪು ಮಾಡಿಕೋಬೇಕು, ನಾವು ಮಕ್ಕಳಿಗೆ ಏನೇನು ಕೊಡಬೇಕು, ಏನೇನು ತೋರಿಸಬೇಕು ಅಂತ, ಜಗತ್ತನ್ನ ಹೇಗೆ ತೋರಿಸಬೇಕು ಅಂತಕ್ಕಂಥದ್ದನ್ನ ಅರಿವಿನ ಜ್ಞಾನದಿಂದ ಮಕ್ಕಳಿಗೆ ಮಾರ್ಗದರ್ಶನ ಮಾಡುವಂತ ತಂದೆ ತಾಯಿ ಇದ್ರ ಇವತ್ತು ನಾವೆಲ್ಲ IAS ಆಗಬಹುದು, IPS ಆಗಬಹುದು. ಮಕ್ಕಳನ್ನ ಹಳೆಯಲು ಬಹಳ ಮುಖ್ಯ ಅಲ್ಲ, ಮಕ್ಕಳನ್ನ ಪಾಲನೆ ಮಾಡಿ. ಅಣ್ಣಾಜಿಯವರು ಬಹಳ ಚಂದ ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ಅವಷ್ಟಂತೂ ಅಚ್ಚುಕಟ್ಟಾಗಿ ನನಗೆ ಹೇಳಕ್ಕೆ ಬರಲಿಲ್ಲ. ಸಾಧ್ಯ ಆದಷ್ಟು ಒಂದು ಎರಡು ಮಾತನ್ನು ಮುಗಿಸ್ಬೇಕಂತ ಹೇಳಿದರೆ ಎರಡೇ ಮಾತನ್ನು ಮುಗಿಸ್ತೀನಿ. ಮೊದಲಿಗೆ 27 ವರ್ಷ ಈ ಸಂಸ್ಥೆಗೆ ನಡೆಸ್ಕೊಂಡು ಬಂದಲ್ಲ, ಇದೇನು ಸಾಮಾನ್ಯ ಮಾತಲ್ಲ. ನಾನು ಹೆಚ್ಚು ಕಡಿಮೆ ಹೈಸ್ಕೂಲ್ ಶಾಲೆ ಇರೋ ಟೈಮಿಗೆ ಇವರು ಸ್ಟಾರ್ಟ್ ಮಾಡಿ ಸ್ಕೂಲ್. ಅವತ್ತು LKG UKG ಸ್ಟಾರ್ಟ್ ಮಾಡೋದು, ಇವತ್ತು 8ನೇ ಕ್ಲಾಸಿಗೆ ನಿಲ್ಲಿಸ್ಯಾರ. ಅಷ್ಟೇ ಅಲ್ಲದೆ ಒಂದು ಸರ್ಕಾರಿ ಅನುದಾನಿತ ಸ್ಕೂಲ್ ಅನ್ನಾಗಿ ಆ ಮಟ್ಟಿಗೆ ಬೆಳೆಸ್ಯಾರ, ಅನುದಾನಿತ ಸ್ಕೂಲ್ ಆಗೋ ಮಟ್ಟಿಗೆ ಬೆಳೆಸ್ಯಾರ. ಮತ್ತೆ ಇನ್ನೊಂದು, ನಾವು ಯಾವುದೋ MP MLA ಅಂತವ್ರ ಸ್ಕೂಲನ್ನ ಲಕ್ಷ ಡೊನೇಷನ್ ಕೊಟ್ಟು ಮಕ್ಕಳಿಗೆ ಅವರು ಹೇಳಿದ್ರು, ಶಿಕ್ಷಣ ಎಂಬುದು ಹುಲಿ ಹಾಲಿದ್ದಂತೆ, ಶಿಕ್ಷಣ ಇದ್ರೆ ಮಾತ್ರ ಈ ಜಗತ್ತಿನಲ್ಲಿ ಏನಾದರೂ ಸಾಧಿಸಬೇಕು ಅಂತ ಹೇಳಿದ್ರು. ಹೌದು, ಸರಿ, ಶಿಕ್ಷಣ ಇದ್ರೆ ಏನಾದರೂ ಸಾಧಿಸಬೇಕಾಗುತ್ತದೆ. ಅದಕ್ಕಾಗಿ ಇಂಥ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರಲ್ಲ, ಇಂಥ ಕಾರ್ಯಕ್ರಮಗಳು ನಮ್ಮ ಅಂತ ವಿದ್ಯಾರ್ಥಿ ಜೀವನದಲ್ಲಿ ಬಹುಮಟ್ಟದ ಒಂದು ದೊಡ್ಡ ಧೈರ್ಯವನ್ನು ತುಂಬುವಂತ ಇಂಥ ಕಾರ್ಯಕ್ರಮಗಳು. ಇಂಥ ಮಕ್ಕಳು ಅಕ್ಷರ ಬೆಳಕನ್ನು ಚೆಂದವ ಇಂಥ ಸ್ಕೂಲ್ ಬೆಳೆಸಬೇಕಂತ ನಮ್ಮ ಅನಿಸಿಕೆ. ಮಾತ್ರ ಇನ್ನೊಂದು, ಇಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಬಡವರು ಮಾತ್ರ ಇರ್ತಾರೆ. ಹಾಗಾಗಿ ನಾನು ಮಾತಾಡ್ತೀನಿ, ಬಡವರು ಏನೇನು ಕನಸು ಕಂಡಿರ್ತಾರಲ್ಲ, ಸ್ಕೂಲ್ ಹೋಗ್ತಾನೆ ನನ್ನ ಮಗ ಒಳ್ಳೆ ಚೆನ್ನಾಗಿ ಓದ್ತಾರ, ದೊಡ್ಡವನಾಗಿದ್ರೆ ಅವ್ರು ಕನಸ್ಕೊಂಡಿರ್ತಾರ. ಮತ್ತೆ ಮುಂದೆ ಅವ್ರ ಕನಸು ನೆನಸು ಮಾಡ್ಬೇಕಾದ್ರೆ ಮಕ್ಕಳ ಜವಾಬ್ದಾರಿ. ಮಕ್ಕಳು ಹೆಂಗೆ ವಿಚಾರ ಮಾಡ್ಬೇಕಂದ್ರ, ನಮ್ಮ ತಾಯಿ ತಂದೆ ಎಷ್ಟು ಕಷ್ಟಪಟ್ಟು ಈ ಸ್ಕೂಲಿಗೆ ಕಳಿಸೋದಿಲ್ಲ, ಅವ್ರು ಋಣ ತೀರಿಸ್ಬೇಕಾದ್ರ ಹೆಂಗೆ ಓದ್ಬೇಕು ಅಂದ್ರ, ಇವತ್ತ ಈ ಗದ್ದಲದಲ್ಲಿ ಸಾಮಾನ್ಯವಾಗಿ ACDC PSI ಅಂತೂ ಯಾವ ಆಗಿಲ್ಲ. ಅದಕ್ಕಾಗಿ ನಮ್ಮನ್ನು ಕರೆಕಾಯಿ ನಮಗಂತೂ ಆಗಕ್ಕಾಗಿಲ್ಲ. ನೀವೇನು ಓದ್ತಿರಲಿಲ್ಲ ಮಕ್ಕಳೇ, ನನ್ನ ಕಡೆ ಒಂದು ವಿನಂತಿ, ದಯವಿಟ್ಟು ನೀವು 100 ಮಂದಿ ಹೋಗಬೇಕಾಗಿಲ್ಲ, ಕನಿಷ್ಠ ಅಂದ್ರೆ 4 ಮಂದಿ ಆದ್ರೂ ಒಬ್ರು ACDC, ಒಬ್ರು DC ಆಗಿ. ಈಗ ಅಫ್ಜಲ್ಪುರ ಕಳೆದ ನಮ್ಮ ಗತ್ತರ್ಗ ಒಬ್ಬ DC ಆಗಿ